ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತಾರವಾದ ಪ್ರದೇಶವನ್ನು ಹೊಂದಿದೆ. ಆದರೆ ಆ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ನೀರು ಶೇಖರಣೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ. ಕೆರೆಯ ಜಾಗವನ್ನ ಸರ್ವೆ ಮಾಡಿ ಒತ್ತುವರಿನ ತೆರವುಗೊಳಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದೇನು ಕಾಣ್ತದೆ ಹೆಗ್ಗೇರಿ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಹೆಗ್ಗೇರಿ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ಹಾವೇರಿಯ ಐತಿಹಾಸಿಕ ಹೆಗ್ಗೇರಿ ಕೆರೆ ಒತ್ತುವರಿ, ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡುವಂತೆ ಆಗ್ರಹ. ತುಂಬಿರೋ ಐತಿಹಾಸಿಕ ಕೆರೆ ಹಾವೇರಿ ನಗರಕ್ಕೆ ಕುಡಿಯುವ ನೀರುಣಿಸುವ ಸೆಲೆ. ಹಾವೇರಿ ಹೊರವಲಯದಲ್ಲಿ ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಒತ್ತುವರಿ ಮಾಡಿದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗ್ತಾ ಇಲ್ಲ. ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತಹ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ನೀರಾವರಿ ಬಂದ್ ಅಂತೇಳಿ ಬಂದ್ ಮಾಡಿದ್ರು, ಎಲ್ಲ ತುಂಬು ಬಂದ್ ಮಾಡಿ ಪ್ಯಾಕ್ ಮಾಡಿಬಿಟ್ರು. ನೀರ್ ಹಾಯಿಸಂಗ ಆತು. 30 ವರ್ಷ ಆಯ್ತು. ಈಗ ನೀರಾವರಿ ಇಲ್ಲ, ಏನಿಲ್ಲ. ಹಂಗ ಭೂಮಿ ಮಳೆ ಆಶ್ರಯದಿಂದ ನಾವು ಬೆಳ್ಕೊಂತೀವಿ. ಇದ್ರ ಆಶ್ರನ ಕೆರೆ ಭಾಳ ಆಯ್ಸಿರುತ್ತೆ ನಮಗೆ. ಕಾಯಿಪಲ್ಲೆ ಎಲ್ಲ ಭತ್ತ ಎಲ್ಲ ಬೆಳ್ಕೊಂತಿದ್ವಿ. ಈಗ ಏನು ಇಲ್ದಂಗೆ ಆಗೈತ್ರಿ. ಎಲ್ಲ ಮಳೆ ಆಶ್ರಯದಿಂದನೇ ಬೆಳ್ಕೋಬೇಕು ನಾವು. ಎಲ್ಲ ಈ ಕೆರೆ ತುಂಬಿ ತಂದಾಗನ ಅಲ್ಲಿ ನಮಗೆ ಜೋಳ ಕೊತ್ತರಿಸ್ತಾವೆ. ಒತ್ತುವರಿ ಎಲ್ಲ ಗೊಂಜಾಳ ಕಬ್ಬು ಎಲ್ಲ ಏನು ಬೇಕಾದ್ರೆ ಹಾಕ್ಕೊಂಡಾರಿ ಅವ್ರು. ಹಾವೇರಿ ನಗರಕ್ಕೆ ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸುವ ಪ್ರಮುಖ ಮೂಲ ಒತ್ತುವರಿ ಜೊತೆ ಕಳೆದ 10 ವರ್ಷಗಳ ಹಿಂದೆ ಹೂಳು ತೆಗೆಯುವ ಕೆಲಸವನ್ನ ಮಾಡಿದ್ರು. ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈ ಬಾರಿ ಜಿಲ್ಲಾಡಳಿತ ಸರ್ವೆ ಮಾಡಿಸಿ ಒತ್ತುವರಿ ತೆರವು ಮಾಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಎಲ್ಲ ಒತ್ತುವರಿ ಮಾಡಿದ್ದಾರೆ ಸರ್. ನೋಡಿ ಸರ್, ನೀವು ಈಗ ನೋಡ್ರಿ, ಇದ್ರ ಗಮನಕ್ಕೆ ನೀರು ನಿಂತಿರೋ ಜಾಗ ಎಷ್ಟು ಐತಿ ರೂಪಾಯಿ ಅಂದ್ರೆ ಒಂದು 70 ಎಕರೆ ಜಾಗ ಐತಿ. ಇದು ಇನ್ನು ಉಳಿದ ಅಷ್ಟೇ ಎಲ್ಲಿ ಐತಿ ಅನ್ನೋದು ಇವತ್ತು ಗೊತ್ತಾಗಬೇಕಲ್ಲ ಸರ್ ನಮಗದ. ಈ ನೀರು ನಿಂತಿರೋದು ಹಬ್ಬ ಅಂದ್ರೆ 70ರಿಂದ 100 ಎಕರೆ ಜಮೀನು ಐತಿ. ಇನ್ನು ಉಳಿದ ಜಮೀನು ಇದು ಸರ್ವೆ ಮಾಡ್ಬೇಕು ಸರ್. ಮೊದಲ ಸರ್ವೆ ಮಾಡಿ ಹದ್ದು ಮಾಡ್ಬೇಕು ಈ ಜಾಗ ಎಲ್ಲಿದ್ದ ಎಲ್ಲಿವರೆಗೆ ಐತಿ ಅನ್ನೋದು. ಈ ಜಿಲ್ಲಾಡಳಿತ ಈ ಕೆಲಸ ಮಾಡ್ದೆ ಹೋದ್ರೆ ಮುಂದಿನ ದಿನದಲ್ಲಿ ಇಲ್ಲೆಲ್ಲ ರೈತರು ಕರ್ಕೊಂಡೆ ಸರ ಹೆಗ್ಗೇರಿ ಕೆರೆ ಸರ್ವೆ ಆಗೋವಟ ಜಿಲ್ಲಾ ಆಡಳಿತದ ಮುಂದೆ ಹಗಲ ರಾತ್ರಿ ಅಹೋರಾತ್ರಿ ಧರಣಿ ಕೂತ್ಕೊಂತಾನೆ ಸರ. ಹಾವೇರಿ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬೃಹತ್ ಕೆರೆ ಒತ್ತುವರಿಯಾಗಿದೆ. ಜಿಲ್ಲಾಡಳಿತ ಸಣ್ಣ ನೀರಾವರಿ ಇಲಾಖೆ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ತು ಮಾಡಬೇಕು, ಕಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇದು ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತಾರವಾದ ಪ್ರದೇಶವನ್ನು ಹೊಂದಿದೆ. ಆದರೆ ಆ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ನೀರು ಶೇಖರಣೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ. ಕೆರೆಯ ಜಾಗವನ್ನ ಸರ್ವೆ ಮಾಡಿ ಒತ್ತುವರಿನ ತೆರವುಗೊಳಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದೇನು ಕಾಣ್ತದೆ ಹೆಗ್ಗೇರಿ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಹೆಗ್ಗೇರಿ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ಹಾವೇರಿಯ ಐತಿಹಾಸಿಕ ಹೆಗ್ಗೇರಿ ಕೆರೆ ಒತ್ತುವರಿ, ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡುವಂತೆ ಆಗ್ರಹ. ತುಂಬಿರೋ ಐತಿಹಾಸಿಕ ಕೆರೆ ಹಾವೇರಿ ನಗರಕ್ಕೆ ಕುಡಿಯುವ ನೀರುಣಿಸುವ ಸೆಲೆ. ಹಾವೇರಿ ಹೊರವಲಯದಲ್ಲಿ ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಒತ್ತುವರಿ ಮಾಡಿದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗ್ತಾ ಇಲ್ಲ. ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತಹ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ನೀರಾವರಿ ಬಂದ್ ಅಂತೇಳಿ ಬಂದ್ ಮಾಡಿದ್ರು, ಎಲ್ಲ ತುಂಬು ಬಂದ್ ಮಾಡಿ ಪ್ಯಾಕ್ ಮಾಡಿಬಿಟ್ರು. ನೀರ್ ಹಾಯಿಸಂಗ ಆತು. 30 ವರ್ಷ ಆಯ್ತು. ಈಗ ನೀರಾವರಿ ಇಲ್ಲ, ಏನಿಲ್ಲ. ಹಂಗ ಭೂಮಿ ಮಳೆ ಆಶ್ರಯದಿಂದ ನಾವು ಬೆಳ್ಕೊಂತೀವಿ. ಇದ್ರ ಆಶ್ರನ ಕೆರೆ ಭಾಳ ಆಯ್ಸಿರುತ್ತೆ ನಮಗೆ. ಕಾಯಿಪಲ್ಲೆ ಎಲ್ಲ ಭತ್ತ ಎಲ್ಲ ಬೆಳ್ಕೊಂತಿದ್ವಿ. ಈಗ ಏನು ಇಲ್ದಂಗೆ ಆಗೈತ್ರಿ. ಎಲ್ಲ ಮಳೆ ಆಶ್ರಯದಿಂದನೇ ಬೆಳ್ಕೋಬೇಕು ನಾವು. ಎಲ್ಲ ಈ ಕೆರೆ ತುಂಬಿ ತಂದಾಗನ ಅಲ್ಲಿ ನಮಗೆ ಜೋಳ ಕೊತ್ತರಿಸ್ತಾವೆ. ಒತ್ತುವರಿ ಎಲ್ಲ ಗೊಂಜಾಳ ಕಬ್ಬು ಎಲ್ಲ ಏನು ಬೇಕಾದ್ರೆ ಹಾಕ್ಕೊಂಡಾರಿ ಅವ್ರು. ಹಾವೇರಿ ನಗರಕ್ಕೆ ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸುವ ಪ್ರಮುಖ ಮೂಲ ಒತ್ತುವರಿ ಜೊತೆ ಕಳೆದ 10 ವರ್ಷಗಳ ಹಿಂದೆ ಹೂಳು ತೆಗೆಯುವ ಕೆಲಸವನ್ನ ಮಾಡಿದ್ರು. ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈ ಬಾರಿ ಜಿಲ್ಲಾಡಳಿತ ಸರ್ವೆ ಮಾಡಿಸಿ ಒತ್ತುವರಿ ತೆರವು ಮಾಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಎಲ್ಲ ಒತ್ತುವರಿ ಮಾಡಿದ್ದಾರೆ ಸರ್. ನೋಡಿ ಸರ್, ನೀವು ಈಗ ನೋಡ್ರಿ, ಇದ್ರ ಗಮನಕ್ಕೆ ನೀರು ನಿಂತಿರೋ ಜಾಗ ಎಷ್ಟು ಐತಿ ರೂಪಾಯಿ ಅಂದ್ರೆ ಒಂದು 70 ಎಕರೆ ಜಾಗ ಐತಿ. ಇದು ಇನ್ನು ಉಳಿದ ಅಷ್ಟೇ ಎಲ್ಲಿ ಐತಿ ಅನ್ನೋದು ಇವತ್ತು ಗೊತ್ತಾಗಬೇಕಲ್ಲ ಸರ್ ನಮಗದ. ಈ ನೀರು ನಿಂತಿರೋದು ಹಬ್ಬ ಅಂದ್ರೆ 70ರಿಂದ 100 ಎಕರೆ ಜಮೀನು ಐತಿ. ಇನ್ನು ಉಳಿದ ಜಮೀನು ಇದು
ಸರ್ವೆ ಮಾಡ್ಬೇಕು ಸರ್. ಮೊದಲ ಸರ್ವೆ ಮಾಡಿ ಹದ್ದುಬಸ್ತ್ ಮಾಡ್ಬೇಕು ಈ ಜಾಗ ಎಲ್ಲಿದ್ದ ಎಲ್ಲಿವರೆಗೆ ಐತಿ ಅನ್ನೋದು. ಈ ಜಿಲ್ಲಾಡಳಿತ ಈ ಕೆಲಸ ಮಾಡ್ದೆ ಹೋದ್ರೆ ಮುಂದಿನ ದಿನದಲ್ಲಿ ಇಲ್ಲೆಲ್ಲ ರೈತರು ಕರ್ಕೊಂಡು ಸರ ಹೆಗ್ಗೇರಿ ಕೆರೆ ಸರ್ವೆ ಆಗೋವಟ ಜಿಲ್ಲಾ ಆಡಳಿತದ ಮುಂದನ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಕೂತ್ಕೊಂತಾನೆ ಸರ. ಹಾವೇರಿ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬೃಹತ್ ಕೆರೆ ಒತ್ತುವರಿಯಾಗಿದೆ. ಜಿಲ್ಲಾಡಳಿತ ಸಣ್ಣ ನೀರಾವರಿ ಇಲಾಖೆ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ತ್ ಮಾಡಬೇಕು, ಕಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇದು ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತಾರವಾದ ಪ್ರದೇಶವನ್ನು ಹೊಂದಿದೆ. ಆದರೆ ಆ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ನೀರು ಶೇಖರಣೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ. ಕೆರೆಯ ಜಾಗವನ್ನ ಸರ್ವೆ ಮಾಡಿ ಒತ್ತುವರಿನ ತೆರವುಗೊಳಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದೇನು ಕಾಣ್ತದೆ ಹೆಗ್ಗೇರಿ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಹೆಗ್ಗೇರಿ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ಹಾವೇರಿಯ ಐತಿಹಾಸಿಕ ಹೆಗ್ಗೇರಿ ಕೆರೆ ಒತ್ತುವರಿ. ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡುವಂತೆ ಆಗ್ರಹ. ತುಂಬಿರೋ ಐತಿಹಾಸಿಕ ಕೆರೆ ಹಾವೇರಿ ನಗರಕ್ಕೆ ಕುಡಿಯುವ ನೀರುಣಿಸುವ ಸೆಲೆ. ಹಾವೇರಿ ಹೊರವಲಯದಲ್ಲಿ ಐತಿಹಾಸಿಕ ಹೆಗ್ಗೇರಿ ಕೆರೆ ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಒತ್ತುವರಿ ಮಾಡಿದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗ್ತಾ ಇಲ್ಲ. ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತಹ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ನೀರಾವರಿ ಬಂದ್ ಅಂತೇಳಿ ಬಂದ್ ಮಾಡಿದ್ರು, ಎಲ್ಲ ತುಂಬು ಬಂದ್ ಮಾಡಿ ಪ್ಯಾಕ್ ಮಾಡಿಬಿಟ್ರು. ನೀರು ಹಾಯಿಸ್ದಂಗೆ ಆತು. 30 ವರ್ಷ ಆಯ್ತು ಈಗ ನೀರಾವರಿ ಇಲ್ಲ, ಏನಿಲ್ಲ. ಹಂಗ ಭೂಮಿ ಮಳೆ ಆಶ್ರಯದಿಂದ ನಾವು ಬೆಳ್ಕೊಂತೀವಿ. ಇದ್ರ ಆಶ್ರಯ ಕೆರೆ ಭಾಳ ಆಯ್ಸಿರುತ್ತೆ ನಮಗೆ. ಕಾಯಿಪಲ್ಲೆ ಎಲ್ಲ ಭತ್ತ ಎಲ್ಲ ಬೆಳ್ಕೊಂತಿದ್ವಿ. ಈಗ ಏನು ಇಲ್ದಂಗೆ ಆಗೈತ್ರಿ. ಎಲ್ಲ ಮಳೆ ಆಶ್ರಯದಿಂದನೇ ಬೆಳ್ಕೋಬೇಕು ನಾವು. ಎಲ್ಲ ಈ ಕೆರೆ ತುಂಬಿ ತಂದಾಗನ ಅಲ್ಲಿ ನಮಗೆ ಜೋಳ ಕೊತ್ತರಿಸ್ತಾವೆ. ಒತ್ತುವರಿ ಎಲ್ಲ ಗೊಂಜಾಳ ಕಬ್ಬು ಎಲ್ಲ ಏನು ಬೇಕಾದ್ರೂ ಹಾಕ್ಕೊಂಡಾರ್ರಿ ಅವ್ರು. ಹಾವೇರಿ ನಗರಕ್ಕೆ ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸುವ ಪ್ರಮುಖ ಮೂಲ ಒತ್ತುವರಿ ಜೊತೆ ಕಳೆದ 10 ವರ್ಷಗಳ ಹಿಂದೆ ಹೂಳು ತೆಗೆಯುವ ಕೆಲಸವನ್ನ ಮಾಡಿದ್ರು. ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈ ಬಾರಿ ಜಿಲ್ಲಾಡಳಿತ ಸರ್ವೆ ಮಾಡಿಸಿ ಒತ್ತುವರಿ ತೆರವು ಮಾಡಬೇಕು. ಇಲ್ಲವಾದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಎಲ್ಲ ಒತ್ತುವರಿ ಮಾಡಿದ್ದಾರೆ ಸರ್. ನೋಡಿ ಸರ್, ನೀವು ಈಗ ನೋಡ್ರಿ ಇದ್ರ ಗಮನಕ್ಕೆ ನೀರು ನಿಂತಿರೋ ಜಾಗ ಎಷ್ಟು ಐತಿ ರೂಪಾಯಿ ಇದೆ ಅಂದ್ರೆ ಒಂದು 70 ಎಕರೆ ಜಾಗ ಐತಿ. ಇದು ಇನ್ನು ಉಳಿದ ಆಸ್ತಿ ಎಲ್ಲಿ ಐತಿ ಅನ್ನೋದು ಇವತ್ತು ಗೊತ್ತಾಗಬೇಕಲ್ಲ ಸರ್ ನಮಗದ. ಈ ನೀರು ನಿಂತಿರೋದು ಹಬ್ಬ ಅಂದ್ರೆ 70ರಿಂದ 100 ಎಕರೆ ಜಮೀನು ಐತಿ. ಇನ್ನು ಉಳಿದ ಜಮೀನು ಇದು ಸರ್ವೆ ಮಾಡ್ಬೇಕು ಸರ್. ಮೊದಲ ಸರ್ವೆ ಮಾಡಿ ಹದ್ದುಬಸ್ತ್ ಮಾಡ್ಬೇಕು ಈ ಜಾಗ ಎಲ್ಲಿದ್ದ ಎಲ್ಲಿವರೆಗೆ ಐತಿ ಅನ್ನೋದು. ಈ ಜಿಲ್ಲಾಡಳಿತ ಈ ಕೆಲಸ ಮಾಡ್ದೆ ಹೋದ್ರೆ ಮುಂದಿನ ದಿನದಲ್ಲಿ ಇಲ್ಲೆಲ್ಲ ರೈತರು ಕರ್ಕೊಂಡು ಸರ ಹೆಗ್ಗೇರಿ ಕೆರೆ ಸರ್ವೆ ಆಗೋವಟ ಜಿಲ್ಲಾ ಆಡಳಿತದ ಮುಂದನ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಕೂತ್ಕೊಂತಾನೆ ಸರ. ಹಾವೇರಿ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬೃಹತ್ ಕೆರೆ ಒತ್ತುವರಿಯಾಗಿದೆ. ಜಿಲ್ಲಾಡಳಿತ ಸಣ್ಣ ನೀರಾವರಿ ಇಲಾಖೆ ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ತ್ ಮಾಡಬೇಕು, ಕಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.